ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಗೌರಿಬಿದನೂರು ನಗರದಲ್ಲಿ ಭೀಕರ ಅಪಘಾತ. ಇಬ್ಬರು ದುರ್ಮರಣ. ಹೌದು ವೀಕ್ಷಕರೇ, ವಿಧಿಯಾಟ ಬಲ್ಲವರ್ಯಾರು? ವರಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹಬ್ಬಕ್ಕೆ ಬೇಕಾದ ಹೂವು, ಹಣ್ಣು ಮತ್ತಿತರೆ ಸರಕುಗಳನ್ನು ಖರೀದಿಸಿ ಗೌರಿಬಿದನೂರಿನ ಅಂಬೇಡ್ಕರ್ ವೃತ್ತದಲ್ಲಿ ತಾಯಿ ಮಗ ಮನೆಗೆ ಹೋಗುವಾಗ ಸಾಯಂಕಾಲ ಸುಮಾರು 4 ಗಂಟೆ ವೇಳೆಗೆ ತಿರುಪತಿಯಿಂದ ಮಧುಗಿರಿ ಕಡೆಗೆ ಹೋಗುವ ಕೆಎಸ್ಆರ್ಟಿಸಿ ಬಸ್ ಸರ್ಕಲ್ನ ತಿರುವಿನಲ್ಲಿ ವೇಗವಾಗಿ ಬಂದು ಏಕಾಏಕಿ ಪಾದಚಾರಿಗಳ ಮೇಲೆ ಹರಿದಿದೆ. ಬಸ್ ಮುಂಭಾಗದ ಚಕ್ರ ಹರಿದ ಭೀಕರ ಪರಿಣಾಮ ತಾಯಿ ಮಗು ಸೇರಿ ಇಬ್ಬರೂ ಸ್ಥಳದಲ್ಲೇ ಮರಣ ಹೊಂದಿದ್ದಾರೆ. ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದ ಮೃತ ಮಹಿಳೆ ಹೆಸರು ನಾಗಮಣಿ ಅಂಡ್ ಆಕೆಯ ಮಗನ ಹೆಸರು ಗಗನ್. 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಯಾಗಿದ್ದು ಕಾದಲವೇಣಿ ಗ್ರಾಮಕ್ಕೆ ಸೇರಿದವರಾಗಿದ್ದಾರೆ. ಮೃತದೇಹಗಳನ್ನು ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಗೌರಿಬಿದನೂರು ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಅಪಘಾತದ ಬಳಿಕ ಬಸ್ ಚಾಲಕ ವೆಂಕಟೇಶ್ ಕಣ್ಮರೆಯಾಗಿದ್ದು ಆತನ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಪೊಲೀಸರು ಆತನನ್ನು ಹುಡುಕುವ ಕಾರ್ಯದಲ್ಲಿದ್ದಾರೆ. ಇನ್ನು ಈ ಅಪಘಾತದಲ್ಲಿ ಸಾವನ್ನಪ್ಪಿರುವವರಿಗೆ ಸೂಕ್ತ ನ್ಯಾಯ ಅಂಡ್ ಪರಿಹಾರ ನೀಡುವಂತೆ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಡಿಪೋ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ಅಂಡ್ ಪೊಲೀಸರು ನಗರದಲ್ಲಿ ಹೆಚ್ಚು ಕಟ್ಟುನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಒಟ್ಟಾರೆ ಹಬ್ಬದ ದಿನ ಸಂಭ್ರಮ ಸಡಗರದಿಂದ ಇರಬೇಕಾದ 2 ಜೀವಗಳು ಇಂದು ಚಿರನಿದ್ರೆಯಲ್ಲಿವೆ. ಇನ್ನಾದರೂ ಇಂತಹ ದುರ್ಘಟನೆಗಳು ಸಂಭವಿಸದಂತೆ ತಾಲೂಕು ಆಡಳಿತ ಎಚ್ಚರ ವಹಿಸಲಿ. ವರದಿ ಭಾಸ್ಕರ್ ರೆಡ್ಡಿ, ಸ್ವಾರಸ್ಯ ನ್ಯೂಸ್, ಗೌರಿಬಿದನೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.